ಅದು ನಿರೀಕ್ಷೆ ಇದ್ದಿದ್ದೆ, ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ ಈಗಾಗಲೇ ಒಂದು ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿ ರಾಜೀನಾಮೆ ಕೊಡ್ತಕ್ಕಂಥ, ಅದೇನು ಆಶ್ಚರ್ಯವೂ ಇಲ್ಲ ನನಗೆ ಆ ವಿಷಯದಲ್ಲಿ. ಅದು ಅವ್ರು ಮಾಡ್ಕೊಂಡವ್ರು ನಾನು ಏನು ಮಾಡಲಿ? ಪದೇ ಪದೇ ಇಂಥ ಒಂದು ಪರಿಸ್ಥಿತಿ ಯಾತಿಗೆ ನಿರ್ಮಾಣ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥ. ನಾನು ಇವತ್ತು ಬೆಳಗ್ಗೆ ಇಲ್ಲೇ ನಡೀತಾ ಇದೆಯಲ್ಲ ನಮ್ಮ KPSC ಕರ್ಮಕಾಂಡಗಳು, ಇವರಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ. ನಾನು ಇವತ್ತೇನು ಬೆಳಗ್ಗೆ ಹೇಳಿದ್ದೀನಿ ಮಾಧ್ಯಮದ ಸ್ನೇಹಿತರ ಮುಂದೆ, KPSCನಲ್ಲಿ 2022 ಯಾವ ಒಂದು ಇವರೇ ಮಂತ್ರಿ ಇದ್ರಾಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ವಾಟರ್ ಸಪ್ಲೈ, ಆ ಟೈಮ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ 2022ರಲ್ಲಿ ಒಂದು ನೋಟಿಫಿಕೇಶನ್ ಇಶ್ಯೂ ಆಗಿತ್ತು. BJP ಸರ್ಕಾರ ಇತ್ತು. ನಂತರ ಇವರು ಬಂದ ಮೇಲೆ ಅಲ್ಲೇನೋ ಆ ಒಂದು ಆಯ್ಕೆ ಪ್ರಕ್ರಿಯೆಗಳೇನಿದೆ, ಆ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳು ಹೊರಗಡೆ ಬಂದ ಮೇಲೆ ಸಬ್ ಕಮಿಟಿಗಳು ಮಾಡಿ ಆಯೋಗದಲ್ಲಿ ತನಿಖೆಗಳು ಮಾಡಿ ಪ್ರೂವ್ ಏನಾಗಿದೆ, ಅಲ್ಲಿಯ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಲ್ಲೀಗಲ್ ಆಗಿ ನೇಮಕ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಿದಂಥದ್ದು ಆ ದೂರುಗಳಿದ್ರು ಇದೆಲ್ಲವನ್ನ ನಮ್ಮ ಹೈಕೋರ್ಟ್ನಲ್ಲಿರ್ಬೋದು KIT ಮುಂದೆ ಹೋದಾಗ ಯಾತಕ್ಕೆ ಸರ್ಕಾರ ವಕೀಲರನ್ನ ಕಳಿಸಿ ಅಬ್ಜೆಕ್ಷನ್ ಹಾಕಲಿಲ್ಲ? ಅಲ್ಲಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾತಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ? FIR ಹಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು. ಮತ್ತೆ ನಾನು ಹೇಳಿದ ಮೇಲೆ FIR ಯಾಕೆ ಹಾಕಲಿಲ್ಲ? ಎಷ್ಟಕ್ಕೆ FIR ಹಾಕಿದ್ರಿ? ಯಾವ ಕೆಲಸಕ್ಕೆ? ದಿನ ಬೆಳಗ್ಗೆ ಎದ್ದು ಮಾತಾಡ್ತಿರಲ್ಲ, ಏನೋ ಹೇಳಿದ್ದಾರೆ ಇವಾಗ. ನಾನು ಬೆಳಗ್ಗೆ ಅಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನ ದಾಖಲೆಗಳ ಮುಖಾಂತರ ಡೇಟ್ ವೈಸು ಯಾವ್ಯಾವ ದಿನ ಏನೇನು ತೀರ್ಮಾನಗಳು KPSC ಆಯಿತು, ಕಾರ್ಯದರ್ಶಿ ಏನು ಇಲ್ಲಿಗಲ್ ಆಗಿ ಅದನ್ನು ಓವರ್ಟೇಕ್ ಮಾಡಿ ಓವರ್ಲುಕ್ ಮಾಡಿ KPSCಯ ಚೇರ್ಮನ್ ರುಜು ಇಲ್ಲದೆ ಇವರೇ ತೀರ್ಮಾನ ಮಾಡಿದ್ರು ಏಕಾಏಕಿ. ಕಾರ್ಯದರ್ಶಿ ಅವ್ರಿಗೇನು ಆ್ಯಕ್ಷನ್ ತಗೊಂಡ್ರಿ ಅದ್ರ ಮೇಲೆ ಕಳಿಸಿದ್ರಿ ಮತ್ತು ಒಳ್ಳೆ ಜಾಗ ಕೊಟ್ರಿ, ಅಷ್ಟೇ ತಾನೇ ನೀವು ಮಾಡಿರೋದು. FIR ಹಾಕಿಲ್ಲ ಅಂತ ಹೇಳ್ತೀರಿ, ಯಾಕೆ ಹಾಕಲಿ FIRನ? ಯಾವ ಕಾರಣಕ್ಕೆ FIR ಹಾಕಲಿಲ್ಲ? ಆ ವಿಷಯದಲ್ಲಿ ವರದಿ ಬಂದಿಲ್ಲ, FIR ಹಾಕಿಲ್ಲ ನಾನು ಅದಕ್ಕೆ ಅಂತ ಹೇಳ್ತೀರಿ. ಸಿಕ್ಕಿದ್ದಕ್ಕೆಲ್ಲ FIR ಹಾಕ್ತಿರಲ್ಲಪ್ಪ. ಊರ್ನವರೆಲ್ಲ ಎಲ್ಲೆಲ್ಲಿಂದ ಕರೆಸ್ಕೊಂಡು ನಿಮಗೆ ಬೇಕಾದಾಗ ಮ್ಯಾನಿಪುಲೇಟ್ ಮಾಡಲಿಕ್ಕೆ FIR ಹಾಕ್ತಿರಲ್ಲ, ಇದಕ್ಕೆ ಯಾಕೆ ಹಾಕ್ಲಿಲ್ಲ? ದೂರು ಬಂದ ಮೇಲೆ ಪ್ರೂವ್ ಆಗಿದೆ. ಬಹುಶಃ ಇವತ್ತು ಆ ಇಲಾಖೆಯಿಂದ ಗೃಹ ಇಲಾಖೆಗೆ ಇವರು ಖಾತೆ ಮರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮರುವಂಚಿಕೆ ಆದಾಗ ಈ ಅವರ ಹಿಂದೆ ಇದ್ದಂಥ ಇಲಾಖೆಯಿಂದ ಗೃಹ ಇಲಾಖೆಯನ್ನು ಪಡೆದಿರ್ತಕ್ಕಂಥದ್ದು ಬಹುಶಃ ಆ ಒಂದು ಹಗರಣವನ್ನು ಮುಚ್ಚಾಕೊಳ್ಳಿಕ್ಕಿರ್ಬೇಕು. ಇವರು KPSC ಹಗರಣ ಮುಚ್ಚಾಕೊಳ್ಳಿಕ್ಕೆ ಇವರ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲ, ಆ ಒಂದು ಅಕ್ರಮವನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಗೃಹ ಇಲಾಖೆ ತಗೊಂಡಿದ್ದೀರಾ? ಏನು ನನ್ನ ಕಾಲದಲ್ಲಿ ಯಾವ ಇದಕ್ಕೂ ನಾನು ಆಸ್ಪದ ಕೊಡಲ್ಲ, ಪಾರದರ್ಶಕತೆ ಏನು ಹೇಳಿದಿರಲ್ಲಪ್ಪ. ಇವತ್ತು ನೆನ್ನೆ ಹೈಕೋರ್ಟ್ನಲ್ಲಿ ಏನು ಚಾಟಿ ಬೀಸವ್ರೆ? 3 ತಿಂಗಳಾಗಿದೆಯಲ್ಲಪ್ಪ ಗೃಹ ಇಲಾಖೆ ಸಚಿವರಾಗಿ. ದಿನ ಬೆಳಗ್ಗೆ ಇದ್ದರೆ ಎಲ್ಲರನ್ನೂ ಬೈಕಂಡು ತಿರುಗ್ತಿರಲ್ಲ, ಎಲ್ಲದಕ್ಕೂ ನಿಮ್ಮದೇ ಬಾಯಿ ತೋರಿಸ್ತಿರಲ್ಲ. ಇವತ್ತೇನು ಹೇಳವ್ರೆ ನಿಮ್ಮ ಇಲಾಖೆ ಬಗ್ಗೆ? ಯಾರೋ ಒಬ್ಬ ಪಾಪ ರಿಕ್ವೆಸ್ಟ್ ಮಾಡ್ತಾರೆ ವಕೀಲರು, ಸರ್ ಅಯ್ಯೋ ನೆನ್ನೆ ಮೊನ್ನೆ ಅಪಾಯಿಂಟ್ ಆದವರು ಅವರು ಇನ್ಸ್ಪೆಕ್ಟ್ರು, ದಯವಿಟ್ಟು ಬೇಡ, ಅವ್ರ ಜೀವನಕ್ಕೆ ಹಾಳಾಗ್ಬಿಡ್ತದೆ, ಅವರು ಇನ್ನೂ 40 ವರ್ಷ ಕೆಲಸದಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೇಳಿದ್ದಾರೆ ನ್ಯಾಯಮೂರ್ತಿಗಳು? ಅವರಲ್ಲಪ್ಪ ಗೊತ್ತಿದೆ, ಮೇಲ್ಗಡೆ ಕೂತವರಲ್ಲ, ಅವ್ರುಗಳು ಇವರಿಗೆ ಚಿತಾವಣೆ ಮಾಡಿರ್ತಾರೆ. ಇವತ್ತು ಬಂದಿದೆ ನೋಡಿ ಪತ್ರಿಕೆನೇ, ಮುಖಕ್ಕೆ ಮಂಗಳಾರತಿ ಮಾಡಿ 3 ಲಕ್ಷ ರೂಪಾಯಿ ಫೈನು ಹಾಕವ್ರೆ. ಅವ್ರ ರಿಯಾಕ್ಷನ್ ಕೇಳಪ್ಪ, ನಿಮ್ಮ ಇಲಾಖೆ ಹೆಂಗೆ ನಡೆಸ್ತಾ ಇದ್ದೀರಿ? ಯಾವ ಡಾಕ್ಟ್ರೇಟ್ ಕೊಡ್ಸೋದು? ಗುಲ್ಬರ್ಗದ ಕೊಡ್ಸೋದು, ಮೈಸೂರಿಗೆ ಕೊಡ್ಸೋದು? ಗೃಹ ಇಲಾಖೆ ಅತ್ಯಂತ ಪರಿಶುದ್ಧವಾಗಿ ಪ್ರಾಮಾಣಿಕ. ಬೆಳಗ್ಗೆ ಅವನ ಯಾರ ಮೇಲೆ ಕಂಪ್ಲೇಂಟು, ಮಧ್ಯಾಹ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದೆ ಇದರಲ್ಲಿ ಯಾತಿಗೆ ನೀನು ವಿಲ್ಲಿಗೆ ಸೈನ್ ಹಾಕಿದೀಯ ಅಂತ ಹೇಳಿ.